ಇವತ್ತ ತಾಲೂಕಿಗೆ ಆಗ್ಬೇಕಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು, ಇವತ್ತು ಕಾಲೇಜ್ಗಳು, ಇವತ್ತು ಇಂಜಿನಿಯರ್ಸ್ಗಳು ಇವತ್ತು ಆಗಿಲ್ಲ. ಇವತ್ತು ನಮ್ಮ ಉದಾಹರಣೆ ಸರ್ಕಾರಿ ಆಸ್ಪತ್ರೆಗಳು, ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಇವತ್ತೆಲ್ಲ ನೋಡಿ ಡೆಲಿವರಿ ಆಗ್ಬೇಕಾದ್ರೂ ಬಿಜಾಪುರ ಬರ್ಕೊಟ್ರ. ಇವತ್ತು ನಾರ್ಮಲ್ ಸಿಜರ್ ಆಗ್ಬೇಕಾದ್ರೂ ಇವತ್ತು ಎಲ್ಲ ಬಿಜಾಪುರ ಬರ್ಕೊಡ್ತಾರೆ. ಇವತ್ತು ನಮ್ಮ ತಾಲೂಕದಲ್ಲಿ ಯಾವುದೇ ಒಂದು ಇಲಾಖೆ ಹೋದ್ರೆ ಇವತ್ತು ಸಬ್ ಆಫೀಸ್ ನಲ್ಲಿ ಇವತ್ತು ಹಾಡಗಲೇ ಇವತ್ತು ದೌಡಿ ನಡೆದ್ಬಿಟ್ಟು ಭ್ರಷ್ಟಾಚಾರ ತಾಂಡ ಹೊಡ್ತದೆ. ಹೇಳೋರು ಕೇಳೋರಿಲ್ಲ. ನಮ್ ಬೆಳೆದಿರ್ತಕ್ಕಂಥ ನಿಂಬೆ ಬೆಳೆಗಾರರಿಗೆ ಯೋಗ್ಯವಾಗಿರ್ತಕ್ಕಂಥ ಬೆಲೆಗಳಿಲ್ಲ. ಇವತ್ತ ಹಾಸ್ಟೆಲ್ಗಳಿಲ್ಲ. ಸಬ್ ರಾಷ್ಟ್ರದಲ್ಲಿ ಇವತ್ತು ಇವತ್ತು ಆ ಸ್ಟಾಂಪ್ಗೆ ಒಂದು ದುಡ್ಡು ಇರ್ತದ, ಅಲ್ಲಿ ಏಜೆಂಟ್ ಅವ್ರಿಗೆ ಹೆಚ್ಚಾಗ್ಬಿಟ್ಟಂತ. ಇವತ್ತು ಏನ್ ಕೇಳೋರು ಹೇಳೋರಿಲ್ಲ. ಇವತ್ತ ಖರೀದಿ ಎಟ್ ಮಾಡ್ಬೇಕಾದ್ರೆ ಅಷ್ಟು ಯೋಗ್ಯವಾಗಿರ್ತಕ್ಕಂಥ ದುಬಾರಿ ಇವತ್ತು ಹಣ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇವತ್ತೆಲ್ಲಾ ಕಡೆ ಇವತ್ತು ಒಂದೊಂದು ಇಲಾಖೆ ನೋಡ್ಕೊತ ದೊಡ್ಡ ಕಟ್ಟಿ ಅದಾವ. ಅದಕ್ಕಾಗಿ ಸಂಪೂರ್ಣ ಭ್ರಷ್ಟಾಚಾರ ಹೆಚ್ಚಾಗಿದೆ. ಅಭಿವೃದ್ಧಿ ಕಾರ್ಯಗಳಿಲ್ಲ. ಹಳ್ಳಿಗಳಿಗೆ ಸರಿಯಾಗಿರ್ತಕ್ಕಂಥ ರೈತರಿಗೆ ವಿದ್ಯುತ್ ವ್ಯವಸ್ಥೆಗಳು ರೇವಣ ದೇಶ ರೈತರು ಆಗ್ಬೇಕು. 14 ಕೆರೆಗಳು ನೀರು ತುಂಬಬೇಕು ಅಂತ 46 ದಿನ ಹೋರಾಟ ಮಾಡಿ, ಹಿಂಡಿ ಬಂದ್ ಮಾಡಿ, ರೈಲ್ವೆ ಬಂದ್ ಮಾಡಿ, ಹವೆ ಬಂದ್ ಮಾಡಿ ಇವತ್ತ ನಮ್ಮೆಲ್ಲ ಕೇಸ್ ಹಾಕಿ 162 ಮಂದಿ ಇವತ್ತು ಕೇಸ್ ಹಾಕಿದ್ರು, ಅರೆಸ್ಟ್ ಮಾಡಿದ್ರು. ನಮ್ಮ ಮರೆಪ್ಪ ಗಿಣ್ಣಿ ಹೊಟ್ರು ಅಂತೇಳಿ ಇವತ್ತ ನಾವು ಸ್ವತಃ ನಾವ್ ಏನಾದ್ರೂ ಅಲ್ಲಿ ನಮಗೆ ಗಲ್ಲಿ ಹಾಕಿ ಸರ್ಕಾರ ತಗೊಂಡು ನನ್ನ ಮನೆಯಲ್ಲಿ ಇರ್ತಕ್ಕಂಥ ರೊಕ್ಕದಿಂದ ಸರ್ಕಾರಕ್ಕೆ ಪತ್ರ ಬರೆದ ಸತ್ರ ಚಿಂತಿಲ್ಲ. ನನ್ನ ರೈತ ನೀರ ತಿಳ್ಕೊಂಡು ದನಕರಿಗೆ ನೀರಿಲ್ಲ. ಹಸಿವಿನಿಂದ ಇವತ್ತು ದನಕರುಗಳು ಇವತ್ತು ಮೇವಿಂದ ಗೋಶಾಲೆಗೆ ಹೋಗ್ಲಿಕ್ಕೆ ಅದು ತಡಿಬೇಕು. ನನ್ನ ರೈತರಿಗೆ ಸಂಪೂರ್ಣವಾಗಿ ನೀರಾವರಿ ಆಗ್ಬೇಕು ಅಂತ ತಿಳ್ಕೊಂಡು ನಾವು ಕನಸಿಟ್ಕೊಂಡು 46 ದಿನಗಳ ಹೋರಾಟ ಮಾಡಿದ್ವಿ. ಈಗ ಬರೀ ಈಗ ಈ ಊರಿಗೊಬ್ಬೊಬ್ರು ಅಡ್ತಿ ತಗದಾರೆ. ಊರಿಗೊಬ್ಬೊಬ್ರು ಅಲ್ಲೇ ತಗೊಂಡು ಅವರು 8% ತಗೊಂಡು ಅವ್ರ ಲಿಂಬಿಕಾಯಿ ತಗೊಂಡು ಆ ಕಡೆ ಬೇರೆ ಕಡೆ ಬಾಂಬೆ ಪುಣೆ ತಗ್ತಾರೆ. ಅವ್ರು ಸರ್ಕಾರ ಮನಸ್ಸು ಮಾಡ್ಬೇಕಾಗಿತ್ತು ಅಂದ್ರ ಇವತ್ತ ನಮ್ಮ ಇಂಡಿ ತಾಲೂಕಿನಲ್ಲಿ ಒಂದು ಫ್ಯಾಕ್ಟ್ರಿ ನಡೀತದೆ. ಯಾಕಂದ್ರೆ ಬೆಂಗಳೂರಲ್ಲಿ ಅದ, ದಿಲ್ಲಿ ಒಳಗದ. ಇವತ್ತು ನಿಂಬಿಕಾಯಿ ಇಲ್ಲಿ ಫ್ಯಾಕ್ಟ್ರಿ ಐತಂದ್ರೆ 10,000 ಜನ ಯುವಕರು ಉದ್ಯೋಗ ಸೃಷ್ಟಿ ಆಗ್ತದೆ. ಇವತ್ತು ಸಾಮಾನುಗಳು ತಯಾರಾಗ್ತಾವ, ಔಷಧಿಗಳು ತಯಾರಾಗ್ತಾವ. ಇಲ್ಲಿ ದುಡಿಯುವಂತ ಬಡವರ ಮಕ್ಕಳು, ರೈತರ ಮಕ್ಕಳು, ನಿಂಬಿಗಾರರ ಮಕ್ಕಳು BA ಕತ್ತು ಹೋಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ತಾಲೂಕಿನಲ್ಲಿ ನಿರ್ಮಾಣ ಆಗಿದೆ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನ್ಯೂಸ್ ಸ್ಪೀಕ್ ಪೋಸ್ಟ್ ಗೆ ಸ್ವಾಗತ. ನಾನು ಸಂಗಮೇಶ್ ಟಿವಿ. ನಾವಿವತ್ತು ಇಂಡಿಯಲ್ಲಿದ್ದೇವೆ. ಜೆಡಿಎಸ್ ನ ಪ್ರಮುಖ ನಾಯಕರಾದಂತ ಶ್ರೀ BD ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ನೇರವಾಗಿ ಸಂದರ್ಶನಕ್ಕೆ ಆಹ್ವಾನಿಸುತ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ತಾವು JDS ನ ನಾಯಕರು. ಹೌದು. ಹೋದ್ಸಲ ತಾವು MLA ಚುನಾವಣೆ ನಿಂತಿದ್ದೀರಿ. ಯಾಕೆ ಸೋಲಾಯ್ತು ಸರ್? 2018ರಲ್ಲಿ ಕೂಡ ನಾನು JDS ಪಕ್ಷದಿಂದ ಸ್ಪರ್ಧೆ ಮಾಡಿದೆ. ಸುಮಾರು 42,000 ಮತಗಳು ಬಿದ್ದಿದ್ದು. ನಮ್ಮ ನೇರ ಸ್ಪರ್ಧೆಯಾಗಿರ್ತಕ್ಕಂಥ ಕಾಂಗ್ರೆಸ್ಸಿನ ಶಾಸಕರಿಗೆ ಅವ್ರಿಗೆ 50,000 ಮತಗಳು ಬಿದ್ದಿದ್ದು. ಅವ್ರಿಗೆ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಮತ್ತೆ ನಾವು ಜನರ ಪರವಾಗಿ ಈ ಭಾಗಕ್ಕೆ ನೀರಾವರಿ ಆಗ್ಬೇಕು, ಈ ಭಾಗದ ಸರಿಯಾಗಿರ್ತಕ್ಕಂಥ ರಸ್ತೆಗಳಾಗ್ಬೇಕು, ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಿಗಬೇಕು ಅಂತ ತಿಳ್ಕೊಂಡು ಹಲವಾರು ಬಾರಿ ಹೋರಾಟಗಳನ್ನ ಮಾಡುವ ಮೂಲಕ ಇಲ್ಲಿ ಅನೇಕ ಜನ ಮತದಾರಂದ್ರು 2023 ನಾವು ಖಂಡಿತವಾಗಿ ನಿಮ್ಗೆ ಆಯ್ಕೆ ಮಾಡ್ತೇವೆ, ನೀವು ಸ್ಪರ್ಧಾ ಮಾಡ್ರಿ ಅಂತಂದಕ್ರ ಮತ್ತೆ ನಮ್ಮ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮತ್ತು ಅವ್ರ ತಂದೆ ಆಗಿರ್ತಕ್ಕಂಥ ದೇವೇಗೌಡರು ಈ ಭಾಗಕ್ಕ ಬರಗಾಲಕ್ಕೆ ತುತ್ತಾಗಿ ಹೋಗ್ತಕ್ಕಂಥ ಈ ಭಾಗಕ್ಕೆ ಕುಡಿಯುವ ನೀರಿರ್ಲಿಲ್ಲ, ದನಕರುಗಳಿಗೆ ಇವತ್ತ ನೀರು ಹಾಕಾರಿತ್ತು ಅಂತ ಒಂದು ದೇವೇಗೌಡರು ಪ್ರಧಾನಿ ಆಗುವ ಮೂಲಕ ಅಪವಾರ ಕೃಷ್ಣ ಯೋಜನೆಯನ್ನ ಜಾರಿಗೆ ತಂದರು. ಆ ನಂತರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಮೂಲಕ ಇಲ್ಲೇನು ತಾಂಬಾಬೆಲೆ ರೈತರು ಸತ್ಯಾಗ್ರಹ ಕೂತಿದ್ರು. ಅವ್ರು ಗುತ್ತಿ ಬಸವಣ್ಣಕ್ಕ ನೀರಾವರಿ ಯೋಜನೆ ಜಾರಿ ಮಾಡುವ ಮೂಲಕ ಈ ಭಾಗಕ್ಕೆ ನೀರಾವರಿಯನ್ನ ಹರಿಸಿದ್ರು. ಅದಕ್ಕೆ ಜನ ಹತ್ತರು ಈ ಭಾಗಕ್ಕೆ ನೀರಾವರಿ ಮಾಡಿರ್ತಕ್ಕಂಥ ದೇವೇಗೌಡರು ಕುಮಾರಸ್ವಾಮಿ ಋಣ ಮುಗಿಸ್ಬೇಕು. ಅದಕ್ಕೆ ನೀವು ಹೋರಾಟಗಾರ ಇದ್ರಿ, ಮತ್ತೆ ಸ್ಪರ್ಧಾ ಮಾಡ್ರಿ ಅಂದಾಕ್ರ ನಾವು ಮತ್ತೆ ಕಣಕ್ಕೆ ಇಳಿಸಬೇಕಾಗಿತ್ತು. 2023ನೇ ಒಂದು ಚುನಾವಣೆಯಲ್ಲಿ ಸುಮಾರು ನಮ್ಗೆ 61,000ಕ್ಕೂ ಹೆಚ್ಚು ಮತಗಳು ಪಡೆದು 2ನೇ ಸ್ಥಾನ. 2ನೇ ಸ್ಥಾನ. ಎಷ್ಟು ಮತಗಳ ಅಂತರದಿಂದ ಹೊರಬಹುದು? ಅವ್ರಿಗೆ 70,000 ಮತಗಳು, ನಮಗೆ 61,000. ಅಂದ್ರೆ ಸ್ವಲ್ಪ 9,000 ಮತಗಳ ಅಂತರದಿಂದ ಸೋಲು ಅನುಭವಿಸ್ಬೇಕಾಯ್ತು. ನೆಕ್ಸ್ಟ್ ಸರ್, ಈಗ ಅಂದ್ರೆ 2028ರಲ್ಲಿ ಕೂಡ ತಾವೇ ಅಭ್ಯರ್ಥಿ ಅಲ್ಲ? ಈಗ 2028ರಲ್ಲಿ ಈಗ ಒಂದು ಮೈತ್ರಿ ಸರ್ಕಾರ, ಈಗ ನಮ್ಮ ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಕಾಸುಗೌಡರು ಕೂಡ ಈ ಬಾರಿ ಸ್ಪರ್ಧೆ ಮಾಡಿದ್ರು. ಅವರು ಇವತ್ತು 40,000 ಮತಗಳು ಪಡೆದ್ರು. ಮತ್ತು 60,000ಕ್ಕೂ ಹೆಚ್ಚು ಮತಗಳು ಪಡೆದೆವು. ಇಲ್ಲಿ ಕಾಂಗ್ರೆಸ್ಸಿನ ಶಾಸಕರು ಯಶವಂತಗೌಡ ಅವರು ಫಸ್ಟ್ ಆದ್ರೆ ತ್ರಿಕೋನ ಸ್ಪರ್ಧೆ ಆಯ್ತು. ಅದಕ್ಕ ಈಗ ಇನ್ನೊಂದು ಈಗ 2028ರಲ್ಲಿ ನಮ್ಮ ಮೈತ್ರಿ ಸರ್ಕಾರ ಇರೋದ್ರಿಂದ ಇವತ್ತು ನಮ್ಮ ಬಿಜೆಪಿ ಮೈತ್ರಿ ಒಂದು ಸರ್ಕಾರ ಇರೋದ್ರಿಂದ ಇವತ್ತು ಅವರು ನಾವು ಅಭ್ಯರ್ಥಿಗಳು ಹೌದು ಖರೆ. ಇವತ್ತು ನಮ್ಮ ರಾಜ್ಯ ನಾಯಕರು, ಗಿಜಿ ನಾಯಕರು ಏನ್ ತೀರ್ಮಾನ ತಗೋತಾರೋ
ಅದಕ್ಕೆ ನಾವೆಲ್ಲ ಬದ್ಧ ಅಂದ್ರೆ ಮೈತ್ರಿ ಸರ್ಕಾರ ಇರೋದ್ರಿಂದ ಇಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯಲ್ಲಿ ಯಾವ ಪಕ್ಷ ಯಾವ ಪಕ್ಷದ ಅಭ್ಯರ್ಥಿಗೆ ಟಿಕೆಟ್ ಕೊಡಬಹುದು? ಅಂದ್ರೆ ತಮಗ್ ಕೊಡ್ತಾರ ಅಥವಾ ಬಿಜೆಪಿಗೆ ಕೊಡ್ತಾರ? ಈಗ ಅವರು ಯಾರಿಗ್ ಕೊಡ್ತಾರ ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು. ಆದ್ರೆ ನಾವು ಓಟ್ ಹಾಕಿರ್ತಕ್ಕಂಥ ಈ ಭಾಗದ ಜನರ ಇವತ್ತು ನಾವು ಸ್ಪಂದನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಎಷ್ಟೋ ಜನ ಬಡವರು, ಬಗ್ಗರು, ಶೋಷಿತರು. ಜನರ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೊಂಡು ಗೊತ್ತಿರ್ಬೋದು, ಅಥವಾ ನಿಮಗೆ ಟಿಕೆಟ್ ಕೊಡ್ತಾರ, ಅಥವಾ ಬಿಜೆಪಿಯ ಕಾಸರಗೋಡು ಬರೋರು ಟಿಕೆಟ್ ಕೊಡ್ತಾರ, ಅಥವಾ ಎರಡು ಅಂದ್ರೆ ತಾವು ತ್ರಿಕೋನ ಸ್ಪರ್ಧೆ ಆಗುತ್ತೆ. ಆ ಕಡೆ ಯಶವಂತರಾಯ ಗೌಡ ಪಾಟೀಲ್ ಅವರು ಸ್ಪರ್ಧೆ ಮಾಡ್ತಾರೆ, ಈ ಕಡೆ ಬಿಜೆಪಿ, ಈ ಕಡೆ ಜೆಡಿಎಸ್ ಇಂದ ನೀವು ಸ್ಪರ್ಧೆ ಮಾಡ್ತೀರಿ, ಆ ಕಡೆ ಬಿಜೆಪಿ ಇಂದ ಅವರು ಸ್ಪರ್ಧೆ ಮಾಡ್ತಾರ. ಇದನ್ನೇ ನಂಗೆ ಆಗಲ್ಲ ಸರ್. ಈಗ ನಾವು ಬಿಜೆಪಿ ಅಭ್ಯರ್ಥಿಗೆ ಕೊಡ್ಬೋದು, ಇವತ್ತು ನಮ್ಗಾರ ಕೊಡ್ಬೋದು. ಅವ್ರ ತೀರ್ಮಾನಕ್ಕೆ ನಾವು ಬದ್ದಿದ್ದೆವು. ಆದ್ರೆ ಆ ತೀರ್ಮಾನಕ್ಕೆ ಆ ತೀರ್ಮಾನ ಹೈಕಮಾಂಡ್ ಇವತ್ತು ನಮ್ಮ ತೀರ್ಮಾನ, ರಾಜ್ಯ ನಾಯಕರು ಇವತ್ತು ನಮ್ಮ ರಾಷ್ಟ್ರ ನಾಯಕರು ಏನ್ ತೀರ್ಮಾನ ತಗೋತಾರೆ ಅವ್ರಿಗೆ ಬದ್ಧರಿರ್ತೇವೆ. ಬಟ್ ಇವ್ರ ತನಕ ಈಗ ನಾವು ಓಟ್ ಹಾಕಿದ್ದೇವೆ, ಸೋತಿದ್ದೇವೆ, ಇವತ್ತು ಮನೆ ಕುಂದಿರೋದು ನಮ್ಮ ಜಯಮಾನ ಅಲ್ಲ. ಯಾಕಂದ್ರೆ ಓಟ್ ಹಾಕಿರ್ತಕ್ಕಂಥ ಒಬ್ಬೊಬ್ಬರು ಬಡವರು, ಬಗ್ಗರು, ಶೋಷಿತರು, ಒಬ್ಬ ರೈತರ ಮಕ್ಕಳು, ಇವತ್ತೊಬ್ಬರು ಒಂದೊಂದು ನಮ್ಗೆ ಹಣನ ಕೊಟ್ರ ಇವತ್ತು ಓಟ್ ಹಾಕ್ಯಾರ. ಇವತ್ತು 61,000 ಮತ ಬಿದ್ದರು ಕೂಡ ಹಣ ಕೊಟ್ಟಿದಾರ. ಕೂಲಿಕಾರರು, ಬಡವರು ಇವತ್ತು ನಮಗೆ ಹಣ ಕೊಟ್ಟಿದ್ದಾರೆ. ಯಾಕೆ? ಪಾಪ ಒಬ್ಬ ಬಡವರು ಒಬ್ಬ ಶಾಸಕನಾಗ್ಲಿ, ಈ ಭಾಗದಾಗ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷಗಳಾಯ್ತು. ಇವತ್ತ ಬಡವರ ಮಕ್ಕಳು, ಶೋಷಿತರ ಮಕ್ಕಳು, ದುಡಿಯುವಂತ ಮಕ್ಕಳು, ಹೋರಾಟಗಾರ ಯಾರು ಇವತ್ತು ಶಾಸಕರಾಗಿಲ್ಲ. ಇಲ್ಲಿ ಒಬ್ಬ ಬಡವನ ಮಗ ಹೋರಾಟಗಾರ, ವಿದ್ಯಾರ್ಥಿ ಪರವಾಗಿರ್ತಕ್ಕಂಥವ, ಕಾರ್ಮಿಕರ ಪರವಾಗಿರ್ತಕ್ಕಂಥವ ಇವತ್ತೊಬ್ರು ಶಾಸಕರಾಗ್ಲಿ ತಿಳ್ಕೊಂಡು ಅವ್ರ ನಮ್ಮ ಇಂಡಿ ತಾಲೂಕಿನ ರೈತರು, ಕಾರ್ಮಿಕರು ಅಂದ್ರೆ ರೈತರು ನಿಮ್ಗೆ ಹಣ ಕೊಟ್ಟಿದಾರ, ಅಂದ್ರೆ ಮತದಾರರು ನಿಮ್ಗೆ ಹಣ ಕೊಟ್ಟಿದಾರ? ಕೊಟ್ರ ಸರ್. ಯಾಕಂದ್ರೆ ನಾನೊಬ್ಬ ಕಡು ಬಡವ. ಈಗ ನಮ್ಮಲ್ಲಿ ಎಲ್ಲಾ ಕೂಲಿ ಮಾಡ್ತಕ್ಕಂತ ಜನ. ಇವಾಗ ನಾನು ಗ್ರಾಮ ಪಂಚಾಯತಿ ಆಗ್ಬೇಕಾದ್ರು ನನಗ್ ಜನನೇ ಪಟ್ಟಿ ಕೊಟ್ಟು ಹಾರಿಸ್ತಂದ್ರು. ಮುಂದೆ ತಾಲೂಕ್ ಪಂಚಾಯತ್ ಬೇಕಾದ್ರೆ ನಾನು ಒಬ್ಬ ಆಕ್ಚುಲಿ ದುಡಿಯುವಂತ ಜನ. ಇಲ್ಲಿ ಹಿರೇಬೇರು ಸಕ್ಕರೆ ಕಾರ್ಖಾನೆ ಒಬ್ಬ ಕಾರ್ಮಿಕರಾಗಿ ಸೇವೆ ಸಲ್ಲಿಸ್ತಿದ್ದೆ. ಆ ನಂತರ ಅಲ್ಲಿ ಹೊಟ್ಟೆಪಾಡಿಗಾಗಿ ದುಡಿತಿದ್ದ ಜನ ಪರವಾಗಿ ಹೋರಾಟ ಮಾಡ್ತಿದ್ದೆ. ಅಲ್ಲಿ ಕೂಡ ಜನನು ಕೂಡ ನನಗೆ ಮುಂದೆ ಈ ತಾಲೂಕ್ ಪಂಚಾಯತಿಯಾಗಿ ಸೇವೆ ಸಲ್ಲಿಸಿದ್ದೆ, ಮುಂದೆ ಜಿಲ್ಲಾ ಪಂಚಾಯತಿಗೆ ನಿಂದಿರಬಹುದಲ್ಲ ತಿಳ್ಕೊಂಡು ಜನರು ನನಗ ಇವತ್ತ ನಮ್ಮ ಕಾರ್ಖಾನೆ ಚಿಟಬಾಯಿಗಳಾಗ್ಲಿ, ಇವತ್ತ ಬಡವರಾಗ್ಲಿ, ಪಿಂಚಣಿದಾರಾಗ್ಲಿ, ಅಂಗನವಾಡಿಯವರಾಗ್ಲಿ, ಬಿಸಿ ಊಟದವರಾಗ್ಲಿ, ಅವ್ರ ಪರವಾಗಿ ನಾನು ಹಲವಾರು ಬಾರಿ ಹೋರಾಟ ಮಾಡಿದಾಗ ಅವ್ರಿಗೆ ನ್ಯಾಯ ಸಿಕ್ಕಿರ್ತದೆ. ಅದ್ರ ಪರವಾಗಿ ಇಂಥವ್ರೊಬ್ಬರು ಹೋರಾಟಗಾರ, ಒಬ್ರು ಶಾಸಕರಾಗ್ಲಿ ಅಂತೇಳಿ ಅವ್ರ ಅತ್ಯಂತ ಈ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಕೂಡ ಇವತ್ತು ಒಂದು ಬಯಕೆ ಅನ್ಸುತ್ತೆ. ಅಂದ್ರೆ ಬಹುತೇಕ ಕಡೆ ಜನ ಸಾಮಾನ್ಯ ನೋಡ್ಬೇಕಾದ್ರೆ ರಾಜಕಾರಣಿಗಳೇ ಜನರಿಗೆ ದುಡ್ಡು ಹಾಕ್ತಾರೆ, ರಾಜಕಾರಣಿಗಳೇ ಜನರಿಗೆ ಸಾರಾಯಿ ಪ್ಯಾಕೆಟ್ ಅಥವಾ ಏನೋ ಒಂದು ಆಮಿಷ ಬಿಡ್ತಾರೆ. ಇಲ್ಲ, ಆಕ್ಚುಲಿ ಈಗ ನಮ್ ಕ್ಷೇತ್ರದಲ್ಲಿ ಅದೇ ನೋಡ ಸರ್. ಇವತ್ತೆಲ್ಲಾ ಹಣದ ಪ್ರಭಾವನೆ ಇವತ್ತ ನಮ್ಗೆಲ್ಲಾ ನಾವು ಸೋಲಕ್ ಕಾರಣ ಆಯ್ತು. ಒಂದ್ ವೇಳೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ ನಾನು ಬಯಸ್ತೇನೆ, ಇವತ್ತು ಯಾರು ರಾಜಕಾರಣಿಗಳು ಅದಾರ ಅವ್ರಿಗೆ ಯಾರು ಇವತ್ತು ಎಲ್ಲಿ ಪ್ರಚಾರಕ್ಕೆ ಹೋಗೋದ್ ಬೇಡ. ಯಾರು ಇವತ್ತು ನಿಂತವ್ರು ಇದ್ದವ್ರು ಒಂದ್ ತೊಲೆ ಅವ್ರಿಗೆ ಒಂದ್ ಕಡೆ ಕೂಡಿ ಹಾಕಲಿ. ಜನ ಏನ್ ತೀರ್ಮಾನ ಕೊಡ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಡವ್ರಿಗೆ ಒಂದು ಆಶೀರ್ವಾದ ಮಾಡ್ತಾರೋ, ಶ್ರೀಮಂತ ಆಶೀರ್ವಾದ ಮಾಡ್ತಾರೋ. ಆದ್ರೆ ಇವತ್ತಿನ ದಿಶೆಯಲ್ಲಿ ಇವತ್ತು ಹಣನ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಕೆಲಸ ಮಾಡ್ತೀವಿ. ಯಾಕಂದ್ರೆ ಆಕ್ಚುಲಿ ಇವತ್ತ ಬಹಳ ಇವತ್ತು ನಮ್ ಜನರ ಆಸೆ ಆಯ್ತು, ಒಬ್ರು ಸಾಮಾನ್ಯ ವ್ಯಕ್ತಿ ಕರದಲ್ಲಿ ಬರ್ತಕ್ಕಂಥ ವ್ಯಕ್ತಿ ಶಾಸಕನಾಗ್ತಿದ್ದ ಆಸೆ. ಆದ್ರೆ ಇವತ್ತ ಆಸೆ ಇವತ್ತು ಸ್ವಲ್ಪ ಹೊತ್ತಿಂದ ಸೋತ್ ಇವತ್ತ ಒಂದು ಈ ಭಾಗಕ್ಕೆ ಜನರಿಗೆ ಸ್ವಲ್ಪ ನೋವಾಗ್ಯದ. ನಮ್ಮ ಕಾರ್ಯಕರ್ತರಿಗೆ, ಎಷ್ಟೋ ಜನ ನನಗೆ ಹಗಲು ರಾತ್ರಿ ದುಡಿರ್ತಕ್ಕಂಥ ಪುಣ್ಯಾತ್ಮರಿಗೆ ಅವರ ಋಣ ಮುಟ್ಟಿಸಲಾರ್ದಟ್ಟು ಇವತ್ತು ನನಗ ವಜ್ಜೆ ಮಾಡ್ರ. ಈಗ ಈ ಕಾಂಗ್ರೆಸ್ ಸರ್ಕಾರದ 2 ವರ್ಷದ ಸಾಧನೆ ನಿಮಗೆ ತೃಪ್ತಿ ತಂದಿದೆಯಾ? ಈಗ ನಾನು ಸರ್ಕಾರದ 2 ವರ್ಷದ ಏನು ಗ್ಯಾರಂಟಿ ಯೋಜನೆಗಳು ನಾವು ಸ್ವಾಗತ ಮಾಡ್ತೀನಿ, ಅದರ ಬ್ಯಾಡನಲ್ಲ. ಆದ್ರೂ ಕೂಡ ಈ ಭಾಗಕ್ಕ ಇವತ್ತು ಅದ್ರ ಹೆಸರಲ್ಲಿ ಇವತ್ತು ಯಾವ ಅಭಿವೃದ್ಧಿ ಕೂಡ ಇವತ್ತು ಆಗ್ತಾ ಇಲ್ಲ. ಇವತ್ತು ನಮ್ಮ ರಸ್ತೆಗಳು ಕೆಟ್ಟ ಹೋಗ್ಯಾವ. ಇವತ್ ನೋಡ್ರಿ ಬರ್ಬೇಕಾದ್ರೆ ಇವತ್ತ ಇಂಡಿ ಟು ಅಗರಿಕೆರೆ ರಸ್ತೆ ನೋಡ್ರಿ, ಇವತ್ತ ತಡವಲಗ ಟು ಲಿಂಗದಳ್ಳಿ ರಸ್ತೆ ನೋಡ್ರಿ. ಇವತ್ತು ಅನೇಕ ರಸ್ತೆ 1-2 ಉದಾಹರಣೆಗಳು ಹೇಳ್ಕೊತ ಹೋದ್ರೆ ಇವತ್ತ ಹಂಜಿ ಟು ನಿಂಬಾಳ್ ರಸ್ತೆ ನೋಡ್ರಿ. ಇವತ್ತು ಸಮಗ್ರವಾಗಿರ್ತಕ್ಕಂಥ ಇಂಡಿ ತಾಲೂಕಿನ ಬಹುತೇಕವಾಗಿ 75% ರಸ್ತೆಗಳು ಕೂಡ ಇವತ್ತು ಕೆಟ್ಟ ಹೋಗಿ ವಾಹನಗಳು ಹೋಗಲಾರದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಅದಕ್ಕ ಈ ಭಾಗದ ಶಾಸಕರು 3 ಬಾರಿ ಆಯ್ಕೆ ಆಗ್ತಾರೆ, 3 ಬಾರಿ ಆಯ್ಕೆ ಆದಾಗ ಅವ್ರು ಏನು ಮಾಡಿಲ್ಲ ಅಂತ ಅರ್ಥನ? ಇಲ್ಲ, ಕೆಲವೊಂದು ಮಾಡಿರ್ಬೇಕು. ಆದ್ರ ಕಡೆ ಇವತ್ತೇನು ಜನರ ಸಂಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿ ಆಗಿಲ್ಲ. ಯಾಕಂದ್ರೆ ಇಲ್ಲಿ 3 ಬಾರಿ ಜನ ಶಾಸಕರಾಗಿರೋ ನಾವೆಲ್ಲ ಅಲ್ಲುಗಳಿಗೆ ಕೆಲವೊಂದು ಕೆಲಸಗಳಾಗಿರ್ಬೋದು, ಕೆಲವೊಂದು ಆಗ್ಲಿಕ್ಕೆ. ಆದ್ರೆ
ಹೆಚ್ಚಿನ 75%ಗಳು ಇವತ್ತು ಈ ಭಾಗಕ್ಕೆ ರಸ್ತೆಗಳಿಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ಇಲ್ಲಿ ನಮ್ಮ ಇಂಡಿ ತಾಲೂಕ್ ಅದ. ಇವತ್ತ ಆ ತಾಲೂಕಿಗೆ ಆಗ್ಬೇಕಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು, ಇವತ್ತು ಕಾಲೇಜ್ಗಳು, ಇವತ್ತು ಇಂಜಿನಿಯರ್ಸ್ಗಳು ಇವತ್ತು ಆಗಿಲ್ಲ. ಇವತ್ತು ನಮ್ಮ ಉದಾಹರಣೆ ಸರ್ಕಾರಿ ಆಸ್ಪತ್ರೆಗಳು, ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಇವತ್ತೆಲ್ಲ ನೋಡಿ ಡೆಲಿವರಿ ಆಗ್ಬೇಕಾದ್ರೂ ಬಿಜಾಪುರ ಬರ್ಕೊಟ್ರ. ಇವತ್ತು ನಾರ್ಮಲ್ ಸಿಜರ್ ಆಗ್ಬೇಕಾದ್ರೂ ಇವತ್ತು ಎಲ್ಲ ಬಿಜಾಪುರ ಬರ್ಕೊಡ್ತಾರ. ಇವತ್ತು ನಮ್ಮ ತಾಲೂಕದಲ್ಲಿ ಯಾವುದೇ ಒಂದು ಇಲಾಖೆ ಹೋದ್ರೆ ಇವತ್ತು ಸಬ್ ಆಫೀಸ್ ನಲ್ಲಿ ಇವತ್ತು ಹಾಡ್ ಹಗಲೇ ಇವತ್ತು ದೌರ್ಡಿ ನಡೆದ್ಬಿಟ್ಟು ಭ್ರಷ್ಟಾಚಾರ ತಾಂಡ ಹೊಡ್ತದೆ. ಹೇಳೋರು ಕೇಳೋರಿಲ್ಲ. ನಮ್ ಬೆಳೆದಿರ್ತಕ್ಕಂಥ ನಿಂಬೆ ಬೆಳೆಗಾರರಿಗೆ ಯೋಗ್ಯವಾಗಿರ್ತಕ್ಕಂಥ ಬೆಲೆಗಳಿಲ್ಲ. ಇವತ್ತ ಎಷ್ಟೋ ಹಾಸ್ಟೆಲ್ಗಳಿಲ್ಲ. ಎಷ್ಟೋ ಹಾಸ್ಟೆಲ್ಗಳಿಲ್ಲ. ಇವತ್ತು ಇನ್ನೂ ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿ ಈ ತಾಲೂಕಿಗೆ ಆಗ್ಬೇಕು. ಹಾಡಾಗ್ಲೇ ಭ್ರಷ್ಟಾಚಾರ ಮಾಡ್ತಾ ಇದ್ರೆ ತಾಲೂಕು ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ಏನು ಹೋರಾಟ ಮಾಡ್ತಾ ಇದ್ದಾರೆ? ಅನೇಕ ಇವತ್ತು ಹೋರಾಟ ನೋಡಿ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಸಬ್ ರಿಜಿಸ್ಟರ್ ಇವತ್ತು ಎಷ್ಟು ಇವತ್ತು ಆ ಸ್ಟಾಂಪ್ಗೆ ಒಂದು ದುಡ್ಡು ಇರ್ತದ, ಅಲ್ಲಿ ಏಜೆಂಟ್ ಅವಳಿ ಹೆಚ್ಚಾಗ್ಬಿಡ್ತಂತ. ಇವತ್ತೇನ್ ಕೇಳೋರು ಹೇಳೋರಿಲ್ಲ. ಇವತ್ತ ಖರೀದಿ ಎಷ್ಟು ಮಾಡ್ಬೇಕಾದ್ರೆ ಅಷ್ಟು ಯೋಗ್ಯವಾಗಿರ್ತಕ್ಕಂಥ ದುಬಾರಿ ಇವತ್ತು ಹಣ ಸುಲಿಗೆ ಮಾಡ್ತಾ ಇದ್ದಾರ. ಇವತ್ತೆಲ್ಲಾ ಕಡೆ ಇವತ್ತು ಒಂದೊಂದು ಇಲಾಖೆ ನೋಡ್ಕೊತ ದೊಡ್ಡ ಕಟ್ಟಿ ಅದಾವ. ಅದಕ್ಕಾಗಿ ಸಂಪೂರ್ಣ ಭ್ರಷ್ಟಾಚಾರ ಹೆಚ್ಚಾಗ್ಯದ. ಅಭಿವೃದ್ಧಿ ಕಾರ್ಯಗಳಿಲ್ಲ. ಹಳ್ಳಿಗಳಿಗೆ ಸರಿಯಾಗಿರ್ತಕ್ಕಂಥ ರೈತರಿಗೆ ವಿದ್ಯುತ್ ವ್ಯವಸ್ಥೆಗಳಿಲ್ಲ. ಪಂಪ್ ಸೆಟ್ಗಳಿಗೆ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಇವತ್ತು ನೋಡ್ರಿ ರೈತರ ಒಂದ್ ದಿನ ಗಾಯ ಬಿಡ್ತದೆ, 2 ದಿನ ಇವತ್ತು ಹಳ್ಳಿಗಳ ಲೈನೇ ಇರಲ್ಲ. ಇಂಥ ಒಂದು ವ್ಯವಸ್ಥೆ ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತ ಬಹಳ ಕೊರತೆ ಅದ. ಇದು ರೈತರಿಗೆ ಕೂಡ ಅದ. ಇವತ್ತ TC ಸುಡ್ತಂದ್ರ ಇವತ್ತು 8 ದಿನ ಅಲಿಬೇಕಾಗ್ತದ. ಎರಡು TC ಕೊಡ್ತಾರ, 3ನೇ TC ಕೊಡುದಿಲ್ಲ ಅಂತ ಹೇಳ್ತಾರ. ಅದು TC 8 ದಿನ ಅಷ್ಟೇ ಕಂಡೀಷನ್ ಇರ್ತದ. ಇವತ್ತು ಏನ್ ಒಂದೊಂದು ಇಲಾಖೆಗಳು ಕತ್ತಿತ್ತು ಹೋಗ್ಬೇಕಾದ್ರ ಬಹಳ ಇವತ್ತು ವ್ಯವಸ್ಥೆ ಕೆಟ್ಟದ. ಇವತ್ತು ಶಿಕ್ಷಣ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಶಿಕ್ಷಕರಿದ್ರೆ ಶಾಲೆಗಳಿಲ್ಲ, ಶಾಲೆಗಳ ಶಿಕ್ಷಕರಿಲ್ಲ. ಅನೇಕ ಉದಾಹರಣೆಗಳು ಕೂಡ ಇವತ್ತು ನಮ್ಮ ತಾಲೂಕಿನಲ್ಲಿ ಅದ. ಇಷ್ಟೆಲ್ಲ ಅನೇಕ ಉದಾಹರಣೆ ಕೊಡ್ತೀವಿ. ಒಂದ್ ಕಡೆ ಶಾಸಕರು ಇಂಡಿಯನ್ನ ಜಿಲ್ಲೆಯನ್ನಾಗಿ ಜಿಲ್ಲಾ ಕೇಂದ್ರನ್ನಾಗಿ ಮಾಡ್ತೀವಿ ಅಂತಿದ್ದಾರೆ. ಜಿಲ್ಲಾ ಕೇಂದ್ರ ಆಗ್ಲಿಕ್ಕೆ ಇಂಡಿ ಸೂಕ್ತ ಇದೆಯಾ? ಈಗ ನಾವು ಜಿಲ್ಲಾ ಮಾಡಿ ನಾವೇನಿಲ್ಲ ಸ್ವಾಗತ ಬಯಸ್ತೇವೆ. ನಾವು ಶಾಸಕರ ಅಭಿಪ್ರಾಯ ಸ್ವಾಗತ ಬಯಸ್ತೇವೆ. ಆದ್ರೆ ಜಿಲ್ಲೆ ಆಗ್ಬೇಕಾದ್ರೆ ಇನ್ನು ಇವತ್ತು ನಮ್ಮ ಸಮಸ್ಯೆಗಳು ಇವತ್ತು ಭಯಂಕರ ಎಲ್ಲ ಸಮಸ್ಯೆಗಳು ಆಲೋಚನೆ ಮಾಡಿ ತಾವು ಮಾಡ್ತಕ್ಕಂಥ ವೈಫಲ್ಯನ ಮುಚ್ಚಿಡಕ್ಕೆ ಜನರಿಗೆ ನಾವು ಜಿಲ್ಲಾ ಮಾಡ್ತೀವಿ ಅಂತ ಹೇಳಿ ಏನೋ ಒಂದು ಗಾಳಿಯಲ್ಲಿ ಗುಂಡ ಹಾಕ್ತಿದಾರ. ಈಗ ಅವ್ರು ಸ್ವಾಗತ ಮಾಡ್ತೇವೆ. ಜಿಲ್ಲಾ ನಮ್ದು ಜಿಲ್ಲಾ ಆಯ್ತು, ನಮಗೆ ಹೆಮ್ಮೆ ಅದ. ಆದ್ರೆ ಜಿಲ್ಲೆ ಆಗ್ಬೇಕಾಗಿರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ಈ ಭಾಗಕ್ಕೆ ನೀರಾವರಿ ಇಲ್ಲ. ಕಳೆದ 2021ರಲ್ಲಿ ಸುಮಾರು 46 ದಿನಗಳವರೆಗೆ ಈ ಭಾಗಕ್ಕೆ ನೀರಾವರಿ ಆಗ್ಬೇಕು. ಯಾಕಂದ್ರ ಎಲ್ಲ ಬರಗಾಲಕ್ಕೆ ಇಂಡಿ ಕೆಳಗಡೆ ನೀರಾವರಿ ಬಂದದ, ಮೇಲ್ಗಡೆ ಬಂದ್ರ ಇವತ್ ನಮ್ಗೆಲ್ಲ ಬಿಕಾರ ಕುಡಿ ನೀರು ಹಾಕರದ. ಎಲ್ಲಾ ಕೆರೆಗಳಿಗೆ ನೀರು ತುಂಬಬೇಕು. ಗುತ್ತಿ ಬಸವನ ಕಾಲುವೆ ಇವತ್ತೇನು ತ್ಯಾಲದಿಂದ ಇವತ್ತೇನು ಅಂಜುಟಿ ಕಲ್ಲತನ ಹೋಗ್ಬೇಕು. ರೇವಣಸಿದ್ದೇಶ್ವರ ನೀರು ಹಾರ್ಬೇಕು. 14 ಕೆರೆಗಳ ನೀರು ತುಂಬಬೇಕು ಅಂತ 46 ದಿನ ಹೋರಾಟ ಮಾಡಿ, ಇಂಡಿ ಬಂದ್ ಮಾಡಿ, ರೈಲ್ವೆ ಬಂದ್ ಮಾಡಿ, ಹವೆ ಬಂದ್ ಮಾಡಿ ಇವತ್ತ ನಮ್ಮೆಲ್ಲ ಕೇಸ್ ಹಾಕಿ 162 ಮಂದಿ ಇವತ್ತು ಕೇಸ್ ಹಾಕಿದ್ರು, ಅರೆಸ್ಟ್ ಮಾಡಿದ್ರು. ನಮ್ಮ ಮರ್ಯಪ್ಪ ಗಿಣ್ಣಿ ಹೊಡ್ರಿ ಅಂತೇಳಿ ಇವತ್ತ ನಾವು ಸ್ವತಃ ನಾವ್ ಏನಾದ್ರೂ ಅಲ್ಲಿ ನಮಗ್ ಗಲ್ಲಿಗೆ ಹಾಕ್ಲಿ ಸರ್ಕಾರ ತಕೊಂಡು ನನ್ನ ಮನೆಯಲ್ಲಿ ಇರ್ತಕ್ಕಂಥ ರಕ್ತದಿಂದ ಸರ್ಕಾರಕ್ಕೆ ಪತ್ರ ಬರೆದ. ಸತ್ರ ಚಿಂತಿಲ್ಲ, ನನ್ನ ರೈತ ನೀರ ಹತ್ತಿರ ಕೊರಗತ್ತಲ್ಲ, ದನಕರಿಗೆ ನೀರಿಲ್ಲ. ಹಸಿವಿನಿಂದ ಇವತ್ತು ದನಕರುಗಳು ಇವತ್ತು ಮೇವಿಂದ ಗೋಶಾಲೆಗೆ ಹೋಗ್ಲಿಕ್ಕತ್ತಾವ. ಅದ್ ತಡಿಬೇಕು, ನನ್ನ ರೈತರಿಗೆ ಸಂಪೂರ್ಣವಾಗಿ ನೀರಾವರಿ ಆಗ್ಬೇಕು ಅಂತ ತಿಳ್ಕೊಂಡು ನಾವು ಕನಸಿಟ್ಕೊಂಡು 46 ದಿನಗಳ ಹೋರಾಟ ಮಾಡಿದ್ವಿ. ಹೋರಾಟದ ಪ್ರತಿಫಲ ಇವತ್ತ ಯಾವ ಈ ಭಾಗದ ಶಾಸಕರಾಗ್ಲಿ ಸಂಸದರಾಗ್ಲಿ ಬರಲಿಲ್ಲ. ಆದ್ರ ಈ ಭಾಗಕ್ಕೆ ನೀರಾವರಿ ಆಗ್ಬೇಕು ಅಂತೇಳಿ ಕನಸು ಕಟ್ಟಿ ಪ್ರಧಾನಿ ಆಗುವ ಮೂಲಕ ಆಲಿಮಟ್ಟಿ ಅಣೆಕಟ್ಟನ್ನು ಕಟ್ಟಿ ಈ ಭಾಗಕ್ಕೆ ನೀರಾವರಿ ತಂದಿರ್ತಕ್ಕಂಥ ಮಣ್ಣಿನ ಮಗ ದೇವೇಗೌಡರು ಬಂದು ನಮ್ಮ ಹೋರಾಟವನ್ನ ಇವತ್ತು ಬೆಂಬಲಿಸಿ ಹೋರಾಟವನ್ನು ಎಬ್ಬಿಸಿ ಇವತ್ತು ಈ ಭಾಗಕ್ಕೆ ನೀರಾವರಿ ಹರಿಸ್ತೀನಿ ತಕೊಂಡು ಅವರು ಇವತ್ತು ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡುದು. ಇವತ್ತು ಗುತ್ತಿ ಬಸವನ ಕಾಲುವೆಗೆ ನೀರು ಬಿಟ್ಟು 2021 ಮತ್ತ ತಿರುಗೊಂದಿ ಬ್ಯಾಸ್ಗೆಲ್ಲ ಮೂಲಕ ನೀರು ಬಿಡ್ಬೇಕಂತಂದು ಅವ್ ನೀರು ಕೂಡ ಇವತ್ತ ಯಾಕಂದ್ರೆ ಈ ಭಾಗಕ್ಕ ಈ ಜಿಲ್ಲೆಯವರು ಆಗಿರ್ತಕ್ಕಂಥ MB ಪಾಟೀಲ್ ನೀರಾವರಿ ಸಚಿವರಾಗಿದ್ರು. ಆಗ ಅವ್ರು ಇನ್ನೊಂದು ವಿಚಾರ ಮಾಡಿದ್ರ ಇವತ್ತು ಇನ್ನೂ ನಮ್ಮ ಜಿಲ್ಲೆಗೆ ಸಂಪೂರ್ಣವಾಗಿ ನೀರಾವರಿ ಆಗ್ಬೇಕಾಗಿತ್ತು. ಆದ್ರೆ ಈ ತಾಲೂಕಿನ ರಾಜಕಾರಣದ ಇಚ್ಛಾಶಕ್ತಿ, ಜಿಲ್ಲೆಯ ಇಚ್ಛಾಶಕ್ತಿ ಗೊತ್ತಿಲ್ಲ. ಆದ್ರೆ ಇನ್ನೂ ಅವಾಗ ನೀರಾವರಿ ಆಗಿದ್ರು ನಮ್ಮ ಜಿಲ್ಲೆ ಸಮೃದ್ಧ ಆಗ್ಬೇಕಾಗಿತ್ತು. ಆದ್ರ MB ಪಾಟೀಲ್ರು ಎಷ್ಟೇ ಇವತ್ತು ಅವ್ರು ಆದ್ರೂ ಕೂಡಲೇ ಫಸ್ಟ್ ದೇವೇಗೌಡರು, ಸೆಕೆಂಡ್ ಇವತ್ತು ನಮ್ಮ MB ಪಾಟೀಲ್ ಈ ಭಾಗಕ್ಕೆ ನೀರಾವರಿ ಆಗ್ಬೇಕಾದ್ರೆ ಅವರು ಕಾರಣಾಂತರದಿಂದ ಇವತ್ತ ಅರ್ಧ ನೀರಾವರಿ ಆಯ್ತು. ಇನ್ನೂ ಸ್ವಲ್ಪ ಆಗ್ಬೇಕಾಗಿತ್ತು. ಈಗ ತಾನೇ ಅನೇಕ ನಾವೆಲ್ಲ ರೈತರ ಹೋರಾಟ, ನಾವು ಹೋರಾಟ, ಅನೇಕರ ಹೋರಾಟದಿಂದ ಈಗ ಸ್ವಲ್ಪ ನೀರಾವರಿ ಬರ್ತಾ ಇದೆ.
ಶಾಸಕರ ಮೇಲೆ ಏನಾದ್ರು ನೇರವಾಗಿ ಆರೋಪ ಮಾಡ್ತೀರಾ? ಇವ್ರೇನ್ ಕೆಲಸ ಮಾಡ್ತಾ ಇಲ್ವಾ? ಶಾಸಕರ ವಿರುದ್ಧ ಏನಲ್ಲ, ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾಗ್ತದೆ. ಸರ್ಕಾರದ್ದು ಶಾಸಕರು ಸರ್ಕಾರದ ಒಂದು ಭಾಗನೇ ಅಲ್ಲ. ಹೌದೌದು. 15 ಬಾರಿ 15 ವರ್ಷ ಅಂದ್ರೆ ಮೂರು ಬಾರಿ ಶಾಸಕರಾದ್ರೂ ಕೂಡ ನೀವು ಹೇಳ್ತಾ ಇದ್ರಿ, ರಸ್ತೆ ಇಲ್ಲ, ರೋಡ್ ಇಲ್ಲ, ಕರೆಂಟ್ ಇಲ್ಲ, ಟಿಸಿ ಇಲ್ಲ, ರೈತರ ಸಮಸ್ಯೆ ಇದೆ, ಭ್ರಷ್ಟಾಚಾರ ಮಾಡ್ತಾ ಇದ್ರೆ, ಅದು ಮಾಡ್ತಾ ಇದಾರೆ ಅಂತ. ಇದು ಎಲ್ಲವೂ ಎಲ್ಲ ಶಾಸಕರ ಗಮನಕ್ಕೆ ಅದೇ. ಈ ಪತ್ರಿಕೆದೊಳಗ, ಮಾಧ್ಯಮದೊಳಗ ಇಲ್ಲಿ ಪತ್ರಿಕೆ ಬಂದಿತ್ತು, ಮಾಧ್ಯಮದೊಳಗೆ ಬಂದಿತ್ತು. ಏನಕ್ಕೆ ಅವರು ಬಹುತೇಕವಾಗಿ ಕ್ರಮ ತಗೊಂಡು ಹೋಗಿ ಮತ್ತವ್ರ ವಿಚಾರದಾಗ ಮತ್ತವ್ರು ಬಂದಿರ್ತಾರ. ಮತ್ತೆ ಅದು ಯಥಾ ಭ್ರಷ್ಟಾಚಾರ. ಈ ಆಡಳಿತ ಇಲಾಖೆ ಆಡಳಿತದೊಳಗಿಲ್ಲ, ಹಿಡಿತದೊಳಗಿಲ್ಲ. ಅವರು ಏನು ಯಥಾನ ಆ ರೀತಿ ಪರಿಸ್ಥಿತಿ ಒಳಗ ಯಾವ ಹಿಡಿತದೊಳಗೆ ಇವತ್ತು ಇಲಾಖೆಗಳಿಲ್ಲ. ಯಾಕಂದ್ರೆ ಭ್ರಷ್ಟಾಚಾರ ಹೆಚ್ಚಾಗಿ. ನಾ ಹೇಳ್ತೀನಿ, ಇವತ್ತು ಈ ಭಾಗಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇಲ್ಲೆಲ್ಲಾ ನೋಡ್ರಿ, ಸಬ್ ರಿಜಿಸ್ಟರ್ ಆಫೀಸ್ ಒಂದಿಲ್ಲ, ಕಂದಾಯ ಇಲಾಖೆ, ದಂಡಾಧಿಕಾರಿ ಇಲಾಖೆ, ಪೊಲೀಸ್ ಇಲಾಖೆ, ಇವೆಲ್ಲ ನೀರಾವರಿ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿ ಇಲಾಖೆ, ಸುಮಾರು 22 ಇಲಾಖೆಗಳು ಕೂಡ ಇವತ್ತು ರೈತರ ಪರವಾಗಿರ್ತಕ್ಕಂತ ಇನ್ನಟ್ ಕೆಲಸ ಮಾಡ್ಲಿಕ್ಕ ಅವ್ರಿಗೆ ಆಡಳಿತದಲ್ಲಿ ಬಿತ್ತ ಇಟ್ಕೊಂಡು ನಮ್ಮ ಹೆಚ್ಚಿನ ಈ ಭಾಗ ಕೆಲಸ ಆಗ್ಲಿ ಅಂತ ನಾನು ಕಳ್ಕಳಿಂದ ವಿನಂತಿ ಅಭಿವೃದ್ಧಿ ನಿಗಮ ಮಾಡ್ತೀರಿ. ಈ ಭಾಗದ ನಿಂಬೆ ನಾಡು ಇಂಡಿಗೆ GI ಟ್ಯಾಗ್ ಸಿಕ್ಕೈತಿ, ಹಾಗಾಗಿ ಇದನ್ನ ಆಗ್ಲಿ ಅಂತ. ಆದ್ರೆ ಬಹುತೇಕ ರೈತರು ತಮ್ಮ ಜಮೀನುಗಳಲ್ಲಿ ಇರ್ತಕ್ಕಂತ ನಿಂಬೆ ಹಣ್ಣಿನ ಗಿಡಗಳನ್ನು ಕಿತ್ತು ಹೋಗ್ತಿದ್ದಾರೆ, ಸೂಕ್ತ ಬೆಲೆ ಸಿಗ್ತಾ ಇಲ್ಲ. ಈ ಭಾಗಕ್ಕೆ ನೋಡ್ರಿ ಇವತ್ತ ಮತ್ತೆ ಇದು ನಿಂಬೆ ಅಭಿವೃದ್ಧಿ ನಿಗಮ ಮಾಡಿ ಏನ್ ಪ್ರಯೋಜನ ಆಯ್ತು? ಬಗ್ಗೆ ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಅಂದ್ರೆ ಸರ್ಕಾರದ ಪರಿಹಾರ ರೈತರಿಗೆ ಮುಟ್ಸಬೇಕಲ್ಲ, ಆ ಮುಟ್ಸುವಲ್ಲಿ ಸರ್ಕಾರ ಮಾಡ್ತಾ ಇಲ್ಲ ಅಂತಂದ್ರೆ ವಿರೋಧ ಪಕ್ಷದವ್ರು ತಾವು ಮಾಡ್ಬೇಕು, ತಾವ್ಯಾಕೆ ಮಾಡ್ತಾ ಇಲ್ಲ? ಈಗ ನಾವು ಹೋರಾಟ ಮಾಡ್ತಾ ಇದ್ದಾರೆ. ನಾವು ನಿಂಬೆ ಹೋಸಲ ರೇಟ್ ಪುಸ್ತಕರ ನಾವು ತಹಸೀಲ್ದಾರ್ ಆಫೀಸ್ ನಿಂಬಿಕಾಯಿನೇ ತಂದು ಇವತ್ತು ಹೋರಾಟ ಮಾಡಿದ್ವಿ. ಇವತ್ತು ಯಾವ ಸರ್ಕಾರ ಯಾವ ಕ್ರಮ ತಗೊಳ್ಳಿಲ್ಲ, ಯಾರು ಸ್ಪಂದನೆ ಮಾಡ್ಲಿಲ್ಲ. ಇವತ್ತು ಹೇಳ್ಬೇಕಾದ್ರೆ ಇವತ್ತು ನಿಂಬೆಗಳ ಪರಿಸ್ಥಿತಿ ಹಿಂಗದ್ರಿ. ಇವತ್ತು ಈ ಸ್ವಲ್ಪ ದೊಡ್ಡ ಮಳೆ ಆಗದ, ಹೋದ್ಸಲ ಟ್ಯಾಂಕರ್ 500 ರೂಪಾಯಿ ಟ್ಯಾಂಕರ್ ನೀರ್ ಹಾಕಿ ಇವತ್ತ ನಿಂಬಿಕಾಯಿ ಒಯ್ಬೇಕಾದ್ರ 300 ರೂಪಾಯಿ ಇವತ್ತ ತೋಳಕ್ ತಿಕ್ಕಿಲ್ಲ ಅಂತ ರೇಟ್ ಕುಸಿದು ಇವತ್ತ ರೈತರಿಗೆ ಬಹಳ ಇದಾಗ್ಯದ. ಮತ್ ಇನ್ನೊಂದು ನಿಂಬೆ ಅಭಿವೃದ್ಧಿ ಬೋರ್ಡ್ ಹಾಕ್ಯಾರ, ಬರೀ ಇವತ್ತು ಹೆಸರಿಗೆ ಅಭಿವೃದ್ಧಿ ಪಡಿತಾರ. ಇವತ್ತೇನ ಆಗತ್ ಚಲವಣಿಲ್ಲ. ನಿಂಬರಿಗೆ ಯಾವ ನಿಂಬೆ ಗಿಡಕ್ಕೆ ಇವತ್ತ ಎಷ್ಟು ಜನ ರೈತರಿಗೆ ಇವತ್ತು ಪರಿಹಾರ ಕೊಟ್ಟರ, ನಿಂಬೆ ಅಭಿವೃದ್ಧಿಯಿಂದ ಎಷ್ಟು ಇವತ್ತ ಮಾರ್ಕೆಟ್ ಗಳನ್ನ ತೆಗ್ದಾರ. ಇವತ್ತೆಲ್ಲ ದಲ್ಲಾಳಿಗಳ ಪಾಲಾಗ್ಯದ. ಇವತ್ತು ರೈತರಿಗೆ ಯೋಗ್ಯವಾಗಿರ್ತಕ್ಕಂತ ಬೆಲೆ ಸಿಗ್ತಾ ಇಲ್ಲ. ಮಾರಾಟ ಮಾಡ್ಬೋದಲ್ಲ ನಿಂಬೆ? APMC ಮಾಡ್ಬೇಕಾದ್ರೆ ಸರ್ಕಾರ ಮನಸ್ಸು ಮಾಡ್ಬೇಕಲ್ಲ. ಈಗ ಬರೀ ಈಗ ಈ ಊರಿಗೊಬ್ಬೊಬ್ರು ಅಡತಿ ತೆಗ್ದಾರೆ, ಊರಿಗೊಬ್ಬೊಬ್ರು ಅಲ್ಲೇ ತಗೊಂಡು ಅವ್ರು 8% ತಗೊಂಡು ಅವ್ರ ನಿಂಬಿಕಾಯಿ ತಗೊಂಡು ಆ ಕಡೆ ಬೇರೆ ಕಡೆ ಬಾಂಬೆ ಪುಣೆ ತೆಗ್ತಾರ. ಅವ್ರು ಸರ್ಕಾರ ಮನಸ್ಸು ಮಾಡ್ಬೇಕಾಗಿತ್ತು ಅಂದ್ರ ಇವತ್ತ ನಮ್ಮ ಇಂಡಿ ತಾಲೂಕಿನಲ್ಲಿ ಒಂದು ಫ್ಯಾಕ್ಟ್ರಿ ನಡೀತದೆ. ಯಾಕಂದ್ರ ಬೆಂಗಳೂರಿನಲ್ಲಿ ಅದ, ದಿಲ್ಲಿ ಒಳಗದ. ಇವತ್ತು ನಿಂಬಿಕಾಯಿ ಇಲ್ಲಿ ಫ್ಯಾಕ್ಟ್ರಿ ಐತಂದ್ರ 10,000 ಜನ ಯುವಕರು ಉದ್ಯೋಗ ಸೃಷ್ಟಿ ಆಗ್ತದೆ. ಇವತ್ತು ಸಾಮಾನುಗಳು ತಯಾರಾಗ್ತಾವ, ಔಷಧಿಗಳು ತಯಾರಾಗ್ತಾವ. ಇಲ್ಲಿ ದುಡಿಯುವಂತ ಬಡವರ ಮಕ್ಕಳು, ರೈತರ ಮಕ್ಕಳು, ನಿಂಬೆಗಾರರ ಮಕ್ಕಳು BA ಕಲ್ತು ಹೋಗ್ತಕ್ಕಂತ ಪರಿಸ್ಥಿತಿ ಇವತ್ತು ನಮ್ಮ ತಾಲೂಕಿನಲ್ಲಿ ನಿರ್ಮಾಣ ಆಗಿದೆ. ಒಂದು ಕಾರ್ಖಾನೆ ಆಗಿರ್ಲಿ, ಅದ್ರ ಏನೋ ಸರಿ ಇದೆ. ಇವತ್ತು ಫ್ಯಾಕ್ಟ್ರಿ ಐತಂದ್ರ ಈ ವಿಷಯ ಇಟ್ಕೊಂಡು ತಾವು ಸರ್ಕಾರ ಹಲವಾರು ಬಾರಿ ಗಮನಕ್ಕೆ ಸೆಳೆದಿದ್ದೆವು. ಇವತ್ತು ಮಾನ್ಯ ಮುಖ್ಯಮಂತ್ರಿ ನೀವು ಕೂಡ ಮನೆ ಕೊಟ್ಟಿದ್ದೆವು. ಇಲ್ಲಿ ಸಂಬಂಧಪಟ್ಟ ತಹಶೀಲ್ದಾರ್ ಆಫೀಸ್ ಕಚೇರಿಗಳ ಪ್ರತಿಭಟನೆ ಕೂಡ ಮಾಡಿದೆವು. ಪತ್ರಿಕೆಗಳಲ್ಲಿ ಬಂದಿದೆ, ಮಾಧ್ಯಮಗಳಲ್ಲಿ ಬಂದಿದೆ. ನಾವು ಹಲವಾರು ಬಾರಿ ನಾವು ಇಲೆಕ್ಷನ್ ಅಂತ ಪ್ರಚಾರ ಕೂಡ ಮಾಡಿದೆವು. ಈ ಭಾಗಕ್ಕೆ ಒಂದು ನಿಂಬೆ ಅಭಿವೃದ್ಧಿ ಒಂದು ಕಾರ್ಖಾನೆ ಐತಂದ್ರ ಇಲ್ಲಿ ಸಮೃದ್ಧಿ ಅದ ನಿಂಬೆ ಬೆಳೆಗಾರ್ತಕ್ಕಂಥ. ಯಾಕಂದ್ರೆ ಇಲ್ಲಿ ನಿಂಬಿಕಾಯಿ ಇಲ್ಲಿ ಒಂದು ಡಾಗ 500 ರೂಪಾಯಿ ತಗೊಂಡ್ರಲ್ಲಿ 10,000 ರೂಪಾಯಿ ಡಾಗ ನಿಂಬಿಕಾಯಿ ಮಾರ್ತದ. ಅದೇ ಇವತ್ತು ಫ್ಯಾಕ್ಟ್ರಿ ಐತಂದ್ರೆ ಇದೇ 10,000 ರೂಪಾಯಿ ಇವತ್ತು ನಮ್ಮ ರೈತರಿಗೆ ಸಿಗ್ತದ. ಯುವಕರು, ರೈತರು, ಕಾರ್ಮಿಕರ ಮಕ್ಕಳು ಉದ್ಯೋಗ ಮಾಡ್ತಾರ. ಇಲ್ಲಿ ಸಾಬಾನ ಅನೇಕ ಅಗತ್ಯ ವಸ್ತುಗಳು ಇವತ್ತು ತಯಾರಿಕೆ ಆಗಿ ಇಲ್ಲಿ ಒಂದು ಉದ್ಯೋಗ ಸೃಷ್ಟಿ ಆಗ್ಲಿಕ್ಕೆ ಒಂದು ಕಾರಣೀಭೂತರಾಗ್ತದೆ ತಿಳ್ಕೊಂಡು ಹಲವಾರು ಬಾರಿ ಹೋರಾಟಗಳನ್ನು ಮಾಡಿದ್ವಿ. ಇದೆಲ್ಲ ಸಮಸ್ಯೆ ಅಂದ್ರೆ ನಿಂಬೆ ಅಭಿವೃದ್ಧಿ ನಿಗಮದ್ದು, ನಿಂಬೆ ಹಣ್ಣಿನ ಬೆಳೆಗಾರರ ಸಮಸ್ಯೆ ಎಲ್ಲ ಇದ್ರ ಬಗ್ಗೆ ತಾವು ಹೇಳಿದ್ರಿ. ಇದ್ರ ಬಗ್ಗೆ ಶಾಸಕರು ಗೊತ್ತಿದೆಯೋ ಅಥವಾ ಗೊತ್ತಿಲ್ವಾ? ಅದು ಗೊತ್ತಿದ್ರು ಜಾಣ ಕೊಡ್ರಂತೆ ಮಾಡ್ತಿದಾರ? ಇಲ್ಲ, ಗೊತ್ತಿದ್ದಿರ್ಬೋದು. ಅವ್ರು ಸರ್ಕಾರಕ್ಕ ಮನವರಿಕೆ ಮಾಡಿ ಈ ಬಗ್ಗೆ ಧ್ವನಿ ಎತ್ತಬೇಕಂತ ನನ್ನ ಆಸೆ. ಅಲ್ಲಿ ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕು. ಯಾವ ಭಾಗದ ನೀರಾವರಿ ಆಗ್ಬೇಕು, ಈ ಭಾಗದ ನಿಂಬೆ ಬೆಳೆಗಾರರಿಗೆ ಯೋಗ್ಯ, ಯಾಕಂದ್ರೆ ಕಬ್ಬಿನ ಬೆಲೆ ಇವತ್ತು ಯೋಗ್ಯವಾಗಿರ್ತಕ್ಕಂಥ ಶಾಸಕರು ಸರ್ಕಾರದ ಮಟ್ಟದಲ್ಲಿ ಧ್ವನಿ ಎತ್ತಾ ಇಲ್ಲ. ನಿಂಬೆ ಬೆಳೆ ಸಮಸ್ಯೆಗಳನ್ನ ಮುಟ್ಟಿಸ್ತಾ ಇಲ್ವಾ ಸರ್ಕಾರಕ್ಕೆ? ಇಲ್ಲ, ಏನ್ ಮಾಡ್ಯಾರ ಅವ್ರನ್ನ ಬಿಟ್ಕೊಟ್ಟದು. ಆದ್ರೆ ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ವಿ. ಆದ್ರೆ ಅವ್ರು ಎತ್ತಕ್ಕಂಥದ್ದು ಅವ್ರ ತೀರ್ಮಾನ.
ಯಾಕೆ ನಾವು ನಮ್ಮ ಅನಿಸಿಕೆ, ರೈತರ ಅನಿಸಿಕೆ, ಕಾರ್ಮಿಕರ ಅನಿಸಿಕೆ, ಆ, ಇಲ್ಲಿ ಕಬ್ಬು ಬೆಳೆಗಾರರಿಗೆ ಇಲ್ಲಿ ಹೋಗಿರ್ತಕ್ಕಂಥ ಬೆಲೆ. ಒಂದು ಕಾರ್ಖಾನೆ, ಹಲವಾರು 5 ಕಾರ್ಖಾನೆಗಳಿದಾವ. ಒಂದು ಕಾರ್ಖಾನೆ ಒಂದು ತರ ಇವತ್ತು ದರ ಕೊಡ್ತಾರ. ಇವತ್ತು ಎಷ್ಟೋ ಕಾರ್ಖಾನೆಗಳು ಇವತ್ತು ಅವ್ರಿಗೆ ಕಮಿಷನ್ ಇದು ಕಾಟ ಹೊಡಿತಾರ ಅಂತ ಕೆಲವೊಂದು ಆರೋಪ ಅದ. ಮತ್ತೆ ಇನ್ನೂ ಕೆಲವೊಂದು ನೋಡ್ರಿ, ಈಗ ಕಬ್ಬು ಕಾರ್ಖಾನೆ ಸ್ಟಾರ್ಟ್ ಆಗ್ಲಿಕ್ಕೆ ಬತ್ತು, ಇನ್ನ ಇವತ್ತು ಲಾಸ್ಟ್ ಬಿಲ್ಲೆ ಕೂಡ ಏನೋ ಕೊಟ್ಟಿಲ್ಲ. ಅವ್ ಕೆಲವು ಜನ ಆರೋಪ ಮಾಡಾಕತ್ತಾರ. ಇವತ್ತು ರೈತರ ಕಷ್ಟದಾಯಕವಾಗಿರ್ತಕ್ಕಂಥ ಪರಿಸ್ಥಿತಿ. ಇದಿಷ್ಟ ಆಯ್ತು. ಆಮೇಲೆ ಇಂಡಿಯಲ್ಲಿ ಕೂಡ ಒಂದು ಹೊಂದಾಣಿಕೆ ರಾಜಕಾರಣ ಅಂತ ಕೇಳಿ ಬರುತ್ತೆ, ಅದು ನಿಜಾನ ಅಥವಾ ಸುಳ್ಳ? ಸರ್ ಅದೇನ್ ನನ್ಗ ಅಷ್ಟೇನ ಐಡಿಯಾ ಇಲ್ಲ. ಯಾಕಂದ್ರೆ ಯಾರು ತಮ್ಮ ಸ್ವಾಭಿಮಾನವನ್ನು ಮಾಡ್ಕೊಳ್ಳುವಂತ ಪರಿಸ್ಥಿತಿ ಒಳಗೆ ಇಲ್ಲಿ ಯಾರು ಇಂಡಿಯಾ ಒಳಗೆ ಇರ್ಲಿಕ್ಕಿಲ್ಲ ಅನಿಸ್ತದೆ. ಅದಕ್ಕೆಲ್ಲ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಹೋರಾಟ, ತಮ್ಮದೇ ಒಂದು ಆರೋಪಗಳು ಇರ್ತಾವ ಕೆಲವೊಂದು. ಆದ್ರೆ ಇಲ್ಲಿ ನಮ್ಮ ತಾಲೂಕಿನ ನನ್ನ ಗಮನಕ್ಕೆ ಇಲ್ಲ ಸರ್. ಈ ಮೂಲಕ ನಿಮ್ಮ ಕಾರ್ಯಕರ್ತರಿಗೆ ಏನಂತ ಹೇಳಕ್ಕೆ ನನ್ನ ಕಾರ್ಯಕರ್ತರಿಗೆ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಈ ಭಾಗಕ್ಕ ನನಗ 2018ರಲ್ಲಿ ಮತವನ್ನು ಕೊಟ್ಟಿದ್ರಿ, 2023ರಲ್ಲಿ ಕೂಡ ನನಗೆ ಮತವನ್ನು ಕೊಟ್ಟಿದ್ರಿ, 61,000ಕ್ಕೆ ಹೆಚ್ಚು ಜನರ ಮತವನ್ನು ಕೊಟ್ಟಿದ್ರಿ. ಆದ್ರೆ ನಾನು ನಿಮ್ಗೆ ಯಾವಾಗೂ ನನ್ನ ಉಸಿರುವರೆಗೆ ಕೈ ಬಿಡುವುದಿಲ್ಲ. ನಾನು ನಿಮ್ಮ ಜೊತೆ ಇರ್ತೇನೆ, ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತೇನೆ. ಅನ್ಯಾಯ ಇದ್ದಕ್ರ ನಾನು ಹೋರಾಟದಿಂದ ಬಂದಿರತಕ್ಕಂಥವ, ನಾನೊಬ್ಬ ಶೋಷಿತ ಹಿಂದುಳಿದ ಸಮಾಜದಿಂದ ಬಂದಿರತಕ್ಕಂಥವ. ನಿಮ್ಮ ನೋವು ನದಿಗಳಿಗೆ ಸ್ಪಂದನ ಮಾಡ್ತಕ್ಕಂಥ ಶಕ್ತಿ ನನ್ನಲ್ಲಿದೆ. ಇವತ್ತು ಕೆಲಸ ಆಗ್ಲಿ ಬಿಡ್ಲಿ, ನಿಮ್ಗೆ ಬಂದು ಸ್ಪಂದನ ಮಾಡ್ತಕ್ಕಂಥ ಶಕ್ತಿ ಇದೆ. ನೀವೆಲ್ಲ ನನಗೆ ಮತವನ್ನು ಕೊಟ್ಟಿದ್ರೆ ಇಂಡಿ ತಾಲೂಕಿನ ಎಲ್ಲ ಮತದಾರ ಪ್ರಭುಗಳಿಗೆ ನಾನು ಕೈ ಮುಗಿತೇನೆ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಜೊತೆಯಲ್ಲಿ, ನನ್ನ ಉಸಿರು ಈ ಭೂಮಿಯಿಂದ ಮೇಲೆ ಹೋಗುವವರಿಗೆ, ನನ್ನ ಶರೀರ ಮಣ್ಣಾಗುವವರಿಗೆ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ. ನಿಮ್ಮೆಲ್ಲರ ಪ್ರೀತಿಯ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ ಅಂತಕ್ಕಂಥ ಈ ಮಾಧ್ಯಮದ ಮೂಲಕ ನಿಮ್ಗೆಲ್ಲರೂ ಕೂಡ ಕೈ ಮುಗಿದು ನಾನು ವಿನಂತಿಸುತ್ತೇನೆ. ವೀಕ್ಷಕರೇ, ಇದಿಷ್ಟು ಜೆಡಿಎಸ್ ನಾಯಕರಾದಂತಹ ಶ್ರೀ ಬಿ ಪಾಟೀಲ್ ಅವರ ಸಂದರ್ಶನ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಇಂಡಿಯಾ ಭಾಗದಲ್ಲಿ ಇಂಡಿಯಾ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ. ಮತ್ತೆ ಅದ್ರ ಜೊತೆ ಈ ಭಾಗದಲ್ಲಿ ಬರಗಾಲ ಇದೆ, ನೀರಾವರಿ ಅವಶ್ಯಕತೆ ಇರೋದ್ರಿಂದ, ಮತ್ತು ಇಲ್ಲಿಯ ಭಾಗದ ಜನರು ಮಹಾರಾಷ್ಟ್ರ, ಪುಣೆ, ಆ ಕಡೆ ಜೈಪುರ, ಆ ಕಡೆ ಕೆಲಸ ಮಾಡೋದ್ರಿಂದ ನಮ್ಮ ಭಾಗದಲ್ಲಿ ನಿಂಬೆಯ ಉತ್ಪಾದನೆ ಮತ್ತು ನಿಂಬೆಯ ಪ್ರಕಾರಗಳನ್ನ ಇದು ಮಾಡಕ್ಕೆ ಒಂದು ಫ್ಯಾಕ್ಟರಿ ಓಪನ್ ಆಗುತ್ತೆ. ಈ ಫ್ಯಾಕ್ಟರಿ ಮುಖಾಂತರ ಸಾಬೂನುಗಳಾಗಿರ್ಬೋದು, ಔಷಧಿಗಳಾಗಿರ್ಬೋದು, ಈ ತರ ಅಂದ್ರೆ ಪರಿವರ್ತನೆ ಮಾಡ್ತಕ್ಕಂತ ಒಂದು ಫ್ಯಾಕ್ಟರಿಗಳು ಬಂದ್ರೆ ಈ ಭಾಗಕ್ಕೆ ತುಂಬಾ, ಅಂದ್ರೆ ಈ ಭಾಗದ ಜನರಿಗೆ ಸಹ ತುಂಬಾ ಸಹಾಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಈ ಹೊತ್ತಿನ ವಿಶೇಷ. ನೀವು ನೋಡ್ತಾ ಇದ್ರ ನ್ಯೂಸ್ ಸ್ಪೀಡ್ ಪೋಸ್ಟ್. ನಾನು ಸಂದೇಶ್. ನಮಸ್ಕಾರ.